ಹಲೋ ವೀವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಬಾದಾಮಿ ಪುರಿಯನ್ನು ಹೇಗೆ ಮಾಡುವುದೆಂದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕಾಗಿ 2 ಕಪ್ ಮೈದಾ ಹಿಟ್ಟು, 1 ಕಪ್ ಸಕ್ಕರೆ, ಸ್ವಲ್ಪ ತುಪ್ಪ, ಉಪ್ಪು, ಏಲಕ್ಕಿ ಪುಡಿ ಮತ್ತು ಸೋಡಾ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. ಹಲೋ ವೀವರ್ಸ್, ಟುಡೇ we are preparing sweet dish called badam puri. Ingredients: 2 cup maida flour, 1 cup sugar, ghee, salt, bicarbonate soda and cardamom powder. Sugar and cardamom powder for the sugar syrup. Mix the all ingredients except sugar and cardamom powder and mix it all. Make a dough, nice soft dough. ಈಗ ಸಕ್ಕರೆ ಮತ್ತು ಏಲಕ್ಕಿ ಪುಡಿಯನ್ನು ಬಿಟ್ಟು ಬಾಕಿ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಕಲಿಸಬೇಕು. ಜೊತೆಗೆ ಹಾಲು ಮತ್ತು ಮೊಸರನ್ನು ಕೂಡ ಸೇರಿಸಿ ಒಳ್ಳೆ ಮುದ್ದೆ, ಸಾಫ್ಟ್ ಮುದ್ದೆಯನ್ನಾಗಿ ಮಾಡಬೇಕು. ಆಲ್ಸೋ ಆ್ಯಡಿಂಗ್ ಮಿಲ್ಕ್ ಆ್ಯಂಡ್ ಯೋಗರ್ಟ್. Milk, little milk, adding 100 ಗ್ರಾಮ್ ಯೋಗರ್ಟ್, 100 ಗ್ರಾಮ್ ಮೊಸರು ಸೇರಿಸಬೇಕು. ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮುದ್ದೆಯನ್ನಾಗಿ ಕಲಿಸಿಕೊಳ್ಳಬೇಕು. Knead it and make a dough and rest for half an hour. ಮುದ್ದೆಯನ್ನು ಅರ್ಧ ಗಂಟೆ ಮುಚ್ಚಿಡಿ, ಚೆನ್ನಾಗಿ ಮೆದುವಾಗೋದು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ಶುಗರ್ ಸೈರಪ್ ಈಸ್ ರೆಡಿ. ಲೆಟ್ಸ್ see. So sweet, nice, yummy. ತುಂಬ ರುಚಿಕರವಾದ ಶುಗರ್ ಸೈರಪ್, ಸಕ್ಕರೆ ಪಾಕ ಘಮ ಘಮ ಅಂತ ಇದೆ. ಬನ್ನಿ ಈಗ ನೋಡೋಣ ಮುಂದೇನು ಮಾಡೋದಂತ. ಮುದ್ದೆ ಈಗ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಸಾಫ್ಟ್ ಡೌ ರೆಡಿ. ಲೆಟ್ಸ್ ಮೇಕ್ ಎ ಪೂರಿ. ಈಗ ಇದನ್ನು ಸ್ವಲ್ಪ ನಾದಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪುರಿಯಂತೆ ಲಟ್ಟಿಸಿ ಫೋಲ್ಡ್ ಮಾಡಿ ಎಣ್ಣೆಯಲ್ಲಿ ಬಿಡಬೇಕು. ಚೆನ್ನಾಗಿ ಗೋಲ್ಡ್ ಕಲರ್ ಫ್ರೈ ಆಗಬೇಕು. Gooseberry size dough. Yeah, nice and small gooseberry size. Now make a puri. ಈಗ ಲಟ್ಟಿಸೋಣ. ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಉಂಡೆ ಮಾಡಿಕೊಳ್ಳಬೇಕು. ಈಗ ಲಟ್ಟಿಸೋಣ. ಫೋಲ್ಡ್ ಇಟ್, ಮಡಚಿಕೊಳ್ಳಿ ಸ್ವಲ್ಪ. ಓಕೆ, ಈಗ ಎಲ್ಲ ಈ ಥರ ತಯಾರಿಸಿಕೊಳ್ಳಬೇಕು.
ದಿಸ್ ರೆಡಿ ಟು ಫ್ರೈ. ಈಗ ರೆಡಿಯಾಗಿದೆ ಫ್ರೈ ಮಾಡಲಿಕ್ಕೆ. ಹಾಟ್ ಆಯಿಲ್ ಒಂದೊಂದಾಗಿ ಬಿಡುತ್ತಾ ಹೋಗಿ, ಒನ್ ಬೈ ಒನ್ ಆ್ಯಡಿಂಗ್. ಲೋ ಫ್ಲೇಮ್, ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಅಂಟಿಲ್ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ. ಬಂಗಾರದ ಬಣ್ಣ ಬರುವವರೆಗೆ ಫ್ರೈ ಮಾಡಬೇಕು, ಕರಿಯಬೇಕು. ವಾವ್, ಸೂಪರ್, ತುಂಬ ಚೆನ್ನಾಗಿ ಬಂದಿವೆ. ಈಗ ಇದನ್ನು ನೋಡೋಣ. ನೈಸ್. ಓಕೆ, ನೌ ಇಟ್ ಈಸ್ ಗೋಲ್ಡನ್ ಕಲರ್ ಬಿಕಮ್ ಸೊ ನೈಸ್. ಈಗ ತೆಗೆಯೋಣ. ಒಂದೊಂದಾಗಿ ತೆಗೆದು ಮುಂದೆ ಸಕ್ಕರೆ ಪಾಕದಲ್ಲಿ ಇದನ್ನು ಸೇರಿಸಬೇಕು. ಸೇರಿಸಿ ಅದ್ದಿ ತೆಗೆಯಬೇಕು. ಗರಿಗರಿಯಾದ ಬಾದಾಮ್ ಪುರಿ ರೆಡಿ ಆಗ್ತಾ ಇದೆ ನೋಡಿ. ಕ್ರಿಸ್ಪಿ ಪುರೀಸ್. ವಾವ್, ನೈಸ್. ಓಕೆ, ಇಟ್ಸ್ ರೆಡಿ. ಬಾಪ್ರೆ. ಓಕೆ, ನಾವು ಏನು ಶುಗರ್ ಸಿರಪ್, ಡಿಫಿನಿಶ್ ಶುಗರ್ ಸಿರಪ್ ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ತೆಗೆಯಿರಿ ಮತ್ತು ಸರ್ವ್ ಮಾಡಿ. ಸ್ಪ್ರಿಂಕಲ್ ಡ್ರೈ ಕೊಕೊನಟ್, ಗ್ರೇಟೆಡ್ ಡ್ರೈ ಕೊಕೊನಟ್, ಕೊಬ್ಬರಿ ತುರಿಯನ್ನು ಸಿಂಪಡಿಸಿ. ಚೆನ್ನಾಗಿ ಬಂದಿವೆ ಪುರಿಗಳು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ನಮಗೆಲ್ಲರಿಗೂ ತುಂಬ ಇಷ್ಟವಾಯಿತು. ನೀವು ಕೂಡ ಮಾಡಿ ತಿನ್ನಿ. ಡೂ ಇಟ್ ಯುವರ್ ಸೆಲ್ಫ್ ಆಲ್ಸೋ. ಇಸ್ ನೈಸ್, ವೆರಿ ಟೇಸ್ಟಿ ಬಾದಾಮ್ ಪುರಿ is ready. Thank you for watching.